ಹೆಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಕಡಲೆಕಾಳು ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಫುಲ್ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ, ಸರಿನಾ? ಇವಾಗ ವೀಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಮೊದಲು ಕಡಲೆಕಾಳನ್ನ ಇಲ್ಲಿ 2 ಕಪ್ಸ್ ಅಷ್ಟು ತೊಗೊಂಡಿದ್ದೀನಿ. ಈ ಕಡಲೆಕಾಳನ್ನ ಫಸ್ಟ್ ನಾನು 1 ಅವರ್ ನೆನೆಸಿಕ್ಕಿದ್ದೆ. ಸೊ ನೆನೆಸಿಕ್ಕಿದಾದ್ಮೇಲೆ ಇದನ್ನು ನಾನಿಲ್ಲಿ ಇವಾಗ ಕುದಿಯೋಕೆ ಇಟ್ಟಿದ್ದೀನಿ. ಸೊ ನೋಡಿ, ಈ ರೀತಿ ಇದು ಚೆನ್ನಾಗಿ ಕುದಿಬೇಕು. ಸೊ ಕುಕ್ಕರಲ್ಲಿ ಇಟ್ಟಿದ್ರೆ 1-2 ವಿಜಿಲ್ವರೆಗೂ ಸಾಕು. ನಾನಿಲ್ಲಿ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಒಂದು 1/2 ಅವರ್ ಬಾಯ್ಲ್ ಮಾಡೋಕ್ಕೆ ಬಿಡ್ತೀನಿ. ಸೊ 1/2 ಅವರ್ ಆದರೆ ಇದು ಬಾಯ್ಲ್ ಆಗೋಗುತ್ತೆ. ಸೊ ಅಷ್ಟರಲ್ಲಿ ಇದು ಬಾಯ್ಲ್ ಆಗೋ ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆನ ರುಬ್ಕೊಳ್ಳೋಣ. ಸೊ ಮಸಾಲೆಗೆ ಏನೇನು ಬೇಕು ಅಂತಂದರೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು 3-4 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಬೇಕು. ಇವಾಗ ಇದನ್ನು ನಾವು ಗ್ರೈಂಡ್ ಮಾಡಿ ಒಂದು ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಡಬೇಕು. ಸೊ ಇದಕ್ಕೆ ಆಲ್ರೆಡಿ ನಮ್ಮ ಕಡಲೆಕಾಳು ಅನ್ನೋದು ಬೆಂದಿದೆ. ಸೊ ಚೆನ್ನಾಗಿ ಮೀಡಿಯಮ್ಮಾಗಿ ಚೆನ್ನಾಗಿ ಕುಕ್ಕಾಗಿದೆ. ಇದನ್ನು ಒಂದು 1/4 ಕಪ್ ಅಷ್ಟು ತೊಗೊಂಬೋಣ. ಸೊ ಇದನ್ನು ನಾವು ಮಸಾಲೆಯಲ್ಲೇ ಹಾಕಿ ಗ್ರೈಂಡ್ ಮಾಡಬೇಕು. ಸೊ ಇದನ್ನು ಹಾಕಿ ಗ್ರೈಂಡ್ ಮಾಡಿದ್ರೇ ಕಡಲೆಕಾಳು ಬಸ್ಸಾರಿಗೆ ತುಂಬಾ ಟೇಸ್ಟಿ ಬರೋದು. ಅದಕ್ಕೋಸ್ಕರ ಇವಾಗ ನಾವು ಇದನ್ನೆಲ್ಲ ಹಾಕ್ಕೊಂಡು ಒಂದು ಮಿಕ್ಸಿಗೆ ತಿಕ್ ಪೇಸ್ಟಾಗಿ ಮಾಡ್ಕೊಬೇಕು. ಸೊ ಯಾವಾಗ ನಾವು ಮಸಾಲೆನ ರುಬ್ಬಬೇಕಾದ್ರೆ ತುಂಬಾ ಗಟ್ಟಿಯಾಗಿ ಮಾಡ್ಕೊಂಡ್ರೆ ಪೇಸ್ಟ್ ಅನ್ನೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಯಮ್ಮಿಯಾಗಿರುತ್ತೆ ಮಸಾಲೆ ಅನ್ನೋದು. ಅದಕ್ಕೋಸ್ಕರ ತುಂಬ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೀರಾಗಿ ಮಾಡೋಕ್ಕೆ ಹೋಗ್ಬೇಡಿ. ಸೊ ಗಟ್ಟಿಯಾಗಿ ಮಾಡಿದ್ರೇ ಪೇಸ್ಟು, ಆವಾಗಲೇ ನಮಗೆ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ, ಯಾವಾಗಲೂ ಮಸಾಲೆ ರುಬ್ಬಬೇಕಾದ್ರೆ ಗಟ್ಟಿಯಾಗೆ ರುಬ್ಬಿಟ್ಕೊಳ್ಳಿ, ನೀರಾಗಿ ಹಾಕಿ ರುಬ್ಬಬಾರ್ದು. ಇವಾಗ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಬೋಣ. ನೋಡಿ, ಈ ರೀತಿ ಗಟ್ಟಿಯಾಗಿ ತಿಕ್ ಪೇಸ್ಟಾಗಿ ನಮ್ಮ ಮಸಾಲೆಯನ್ನು ರೆಡಿ ಮಾಡಬೇಕು. ಈ ರೀತಿ ಇವಾಗ ನಮಗೆ ಮಸಾಲೆ ರೆಡಿಯಾಗೋಗಿದೆ. ಸೊ ಇವಾಗ ನಮ್ಮ ಹುಸ್ಲಿಕಾಳು ಕೂಡ ಆಲ್ಮೋಸ್ಟ್ ಎಲ್ಲ ಬೆಂದೋಗಿಬಿಟ್ಟಿದೆ. ನೋಡಿದ್ರೆ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿದ್ದು ನಾವು ಮುಟ್ಟಿದ ತಕ್ಷಣ ಒಂದು ಸ್ವಲ್ಪ ಅದು ಆಚೆ ಬಂದರೆ ಆವಾಗ ನಮಗೆ ಇದು ರೆಡಿಯಾಗೋಗಿದೆ ಅಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ಆಲ್ರೆಡಿ ಇದು ರೆಡಿಯಾಗೋಗಿದೆ, ನೋಡಿದ್ರಾ? ಸೊ ಇಷ್ಟು ರೀತಿ ರೆಡಿಯಾಗಿದೆ, ಸಾಕು. ಇವಾಗ ನಾವು ಒಂದು ಪ್ಯಾನ್ ಇಟ್ಕೊಂಡು ಇದು ಹೀಟ್ ಆದಮೇಲೆ ಇದಕ್ಕೆ ಸ್ವಲ್ಪ ಆಯಿಲನ್ನು ಹಾಕ್ಕೊಬೇಕು. ಸೊ ಹೀಟಾಗಿದೆ, ಜಾಸ್ತಿ ಆಯಿಲನ್ನು ಹಾಕೊಳ್ಳೋ ಅವಶ್ಯಕತೆ ಏನಿಲ್ಲ. ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕಿದ್ರೆ ಸಾಕು. ಸೊ ಆಯಿಲ್ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳಿ. ಸೊ ಸಾಸಿವೆ ಹಾಕಿದ್ಮೇಲೆ ಸ್ವಲ್ಪ ಕರಿಬೇವನ್ನ ಕೂಡ ಹಾಕ್ಕೊಳ್ಳಿ. ಸೊ ಈ ಕರಿಬೇವನ್ನು ಕೂಡ ಹಾಕ್ಕೊಬೇಕು ಸ್ವಲ್ಪ ಲೈಟಾಗಿ. ಸೊ ಕರಿಬೇವು ಹಾಕೋದ್ರಿಂದ ಅಡುಗೆಗೆ ಟೇಸ್ಟ್ ಬರುತ್ತೆ ಮತ್ತು ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ಹೇರ್ಸಿಗಂತೂ ಕರಿಬೇವು ತಿನ್ನೋದ್ರಿಂದ ಕಪ್ಪಾಗುತ್ತೆ. ಅದಕ್ಕೋಸ್ಕರ ಕರಿಬೇವನ್ನ ನಾವು ಎಲ್ಲ ಅಡುಗೆಯಲ್ಲೂ ಯೂಸ್ ಮಾಡಿದ್ರೆ ತುಂಬಾ ಹೆಲ್ತಿಗೆ ಒಳ್ಳೆಯದು. ಇವಾಗ ಇದಕ್ಕೆ ಒಂದು ಈರುಳ್ಳಿ, ಸಣ್ಣ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೋಣ. ಮಸಾಲೆ ಜಾಸ್ತಿ ಏನು ಬೇಕಾಗಿಲ್ಲ, ಯಾಕಂದರೆ ಆಲ್ರೆಡಿ ಈರುಳ್ಳಿನ ನಾವು ಮಸಾಲೆಯಲ್ಲಿ ಕೂಡ ಹಾಕಿರೋದ್ರಿಂದ ಅದಕ್ಕೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಮತ್ತು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಎರಡನ್ನೂ ಹಾಕ್ಕೊಬೇಕು. ಹಾಕಿ ಜಾಸ್ತಿ ಹೊತ್ತು ಫ್ರೈ ಮಾಡಬೇಡಿ. ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಇದು ಸೀದೋಗ್ಬಿಡುತ್ತೆ. ಲೈಟಾಗಿ ಫ್ರೈ ಮಾಡಿಬಿಟ್ಟು ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸೊ ಮಸಾಲೆ ಅನ್ನೋದು ಒಂದು 2-5 ಮಿನಿಟ್ಸ್ ಫ್ರೈ ಆದರೆ ಸಾಕು. ಜಾಸ್ತಿ ಹೊತ್ತು ಏನಾಗಬೇಕಾಗೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ಇದರಲ್ಲಿ ಕೊಬ್ಬರಿ ಯೂಸ್ ಮಾಡಿಲ್ಲ. ಅದಕ್ಕೋಸ್ಕರ ಇದು ಜಾಸ್ತಿ ಹೊತ್ತು ಮಾಡೋ ಅವಶ್ಯಕತೆಯೂ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿ, ಒಂದು ಸ್ವಲ್ಪ ಹೊತ್ತು ಫ್ರೈ ಆದರೆ ಸಾಕು. ಸೊ ನಾವು ನೀಟಾಗಿ ಎಲ್ಲ ರುಬ್ಬಿರೋಂಥ ಮಸಾಲೆನ ಹಾಕಿದ್ರೆ ಆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರೆ ಇವಾಗ ಇದಕ್ಕೆ ಎಲ್ಲ ಮಸಾಲೆನೂ ರುಬ್ಬಿರುತ್ತಂದ ಎಲ್ಲ ಮಸಾಲೆನೂ ಹಾಕ್ತೆ. ಮಸಾಲೆ ಕೂಡ ಫ್ರೈ ಆಗೋಯ್ತು. ಇವಾಗ ಇದಕ್ಕೆ ನೋಡಿಕೊಂಡು ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸೊ ನಾವು ಬಸ್ಸಾರು ಮಾಡೋದ್ರಿಂದ ಬಸ್ಸಾರು ಯಾವಾಗಲೂ ತುಂಬ ನೀರಾಗಿದ್ದರೆ ತಿನ್ನೋಕ್ಕೆ ಟೇಸ್ಟಾಗಿರುತ್ತೆ ಮತ್ತು ಗಟ್ಟಿಯಾಗಿ ಮಾಡ್ಕೊಬಾರ್ದು ಬಸ್ಸಾರು ಯಾವಾಗಲೂ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಇದಕ್ಕೆ ಜಾಸ್ತಿನೇ ಹಾಕ್ಕೊಬೇಕು. ಆವಾಗಲೇ ಇದು ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಬಸ್ಸಾರು ಅಂದರೆ ಯಾರು ಇಷ್ಟಪಡ್ತವ್ರು ಇರ್ತಾರೆ, ಬಸ್ಸಾರು ಅಂದರೆ ತುಂಬಾ ಇಷ್ಟಪಡ್ತಾರೆ, ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈ ಬಸ್ಸಾರಿಗೆ ಕಾಂಬಿನೇಷನ್ ಏನಂತ ಹೇಳಿದ್ರೆ ಮುದ್ದೆ ಬಸ್ಸಾರು ಎರಡು ಹಾಕ್ಕೊಂಡು ತಿಂದರೆ ಸಾಕತ್ತು.
ಇವಾಗ ನೋಡಿ ನಮ್ಮ ಸಾಂಬಾರು ಆಲ್ಮೋಸ್ಟ್ ಹತ್ತತ್ರ ರೆಡಿಯಾಗಿದೆ. ಸೊ ನಾನು ತೋರಿಸಿರೋ ಅಷ್ಟು ಈ ರೀತಿಯಷ್ಟು ಇಷ್ಟು ನೀರಾಗಿದ್ದರೆ ಸಾಕು. ನೋಡಿದ್ರೆ ಇಷ್ಟು ನೀರಾಗಿದ್ದರೆ ನಮ್ಮ ಬಸ್ಸಾರು ಅನ್ನೋದು ರೆಡಿ ಆಗಿಬಿಡುತ್ತೆ. ಇದೊಂದು 5 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು. ಹಾಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡು ಹಾಗೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕ್ಕೊಬೇಕು. ಸೊ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಖಾರ ಅನ್ನೋದು ಜಾಸ್ತಿ ಆಗೋಗುತ್ತೆ. ಅದಕ್ಕೋಸ್ಕರ ಒಂದು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಇದು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಯಿತು ಅಂದರೆ ನಮ್ಮ ಬಸ್ಸಾರು ಅನ್ನೋದು ರೆಡಿಯಾಗಿ ಹೋಗುತ್ತೆ. ಸೊ ಇವಾಗ ಒಂದು 5 ಮಿನಿಟ್ಸ್ ಇದನ್ನು ಪ್ಲೇಟ್ ಇಟ್ಟು ಮುಚ್ಚಿಕ್ಕೋಣ. ಸೊ ಇವಾಗ ನೋಡಿ ನಮ್ಮ ಬಸ್ಸಾರು ಅನ್ನೋದು ರೆಡಿಯಾಗಿ ಹೋಗಿದೆ. ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿದೆ. ಇದಕ್ಕೆ ಮುದ್ದೆ ಹಾಕ್ಕೊಂಡು ತಿಂತಾರೆ, ನಿಜವಾಗ್ಲೂ ಕಾಂಬಿನೇಷನ್ನು ನಮ್ಮ ಕಡಲೆಕಾಳು ಬಸ್ಸಾರು ಅನ್ನೋದು ರೆಡಿಯಾಗಿ ಹೋಗುತ್ತೆ. ಸೊ ನೀವು ಕೂಡ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.